ಬಿಜೆಪಿಲಿ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಗಾಯದ ಮೇಲೆ ಬ್ಯಾಂಡೇಜ್ ಕಟ್ಟಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆ ಬ್ಯಾಂಡೇಜ್ ಯಾವಾಗ್ಲಾದ್ರೂ ಬೀಳ್ಬೋದು, ಮತ್ತೆ ಅದೊಂಥರ ಗ್ಯಾಂಗ್ರೀನ್ ರೀತಿಯಲ್ಲಿ ಮತ್ತೊಮ್ಮೆ ಸುಡುವಂತ ಸಾಧ್ಯತೆ ಇದೆ. ದೇಹದ ಮೇಲೆಲ್ಲ ಹತ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಬಿಜೆಪಿಯ ಪರಿಸ್ಥಿತಿ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಇದು. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ಯಾ ಬಿಜೆಪಿ ಬಣ ರಾಜಕೀಯ ಅನ್ನುವಂಥ ಪ್ರಶ್ನೆ ಇದೆ. ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾದ್ರು. ಅದಾದ್ಮೇಲೆ ಮತ್ತೆ ವಕ್ಫ್ ಹೋರಾಟಕ್ಕೆ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಹೋರಾಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಯತ್ನಾಳ್ ಸೈಲೆಂಟ್ ಆದ್ರೆ ಇತ್ತ ಕಡೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾ ಇದ್ದಾರೆ. ಇಂದು ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮುಖಾಮುಖಿ ಆಗ್ತಾರಾ ಯತ್ನಾಳ್ ಮತ್ತೆ ವಿಜೇಂದ್ರ ಅನ್ನುವಂಥ ಪ್ರಶ್ನೆ. ಬಿಜೆಪಿ ಉಸ್ತುವಾರಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಸಭೆಗೆ ರೆಬಲ್ ಟೀಮ್ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಇದೆ. ಯತ್ನಾಳ್ ಟೀಮ್ ನಡೆನೆ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಸಂಧಾನಕ್ಕೆ ಸಲಹೆಯನ್ನ ನೀಡಿರುವಂಥದ್ದು ಕೇಂದ್ರ ನಾಯಕರು. ಇಂದಿನ ಸಭೆಗೆ ಬಾರ್ದಿದ್ರೆ ನಂತರ BL ಸಂತೋಷ್ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. BL ಸಂತೋಷ್ ಈ ಹಿಂದೆನೂ ಎಂಟ್ರಿ ಕೊಟ್ಟಿದ್ರು. ಏನೋ RSS ನಾಯಕರೆಲ್ಲ ಸೇರ್ಕೊಂಡು ಇವರ 40 ಜನ ನಾಯಕರುಗಳೆಲ್ಲ ಒಂದ್ ಕಡೆ ಕೂತ್ಕೊಂಡು ಇಲ್ಲ ಬೆಂಗಳೂರಿನ RSS ಕಚೇರಿಯಲ್ಲಿ ಕೂತ್ಕೊಂಡು ಮಾತುಕತೆ ಎಲ್ಲ ಮಾಡ್ಲಾಯ್ತು. ಏನಾಯ್ತು? ಎಫೆಕ್ಟ್ ಏನಾಯ್ತು? ಏನೂ ಇಲ್ಲ. ಟುಸ್ ಪಟಾಕಿ ಆಗೋಗಿತ್ತು. ಮತ್ತೆ ಅದೇ ರೀತಿ ಅದೇ ರಾಗ ಅದೇ ಹಾಡು ಅನ್ನುವ ರೀತಿಯಲ್ಲಿ ಮತ್ತೆ ವಾಚಮಾಗೋಚರವಾಗಿ ಬೈಲಿಕ್ಕೆ ಶುರು ಮಾಡಿದ್ರು ಯತ್ನಾಳ್ ಅವರು. ಅಲ್ಲೂ ಕೂಡ ಬ್ರೇಕ್ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಮತ್ತೊಂದು ರೀತಿಯಾದಂತ ಸಂಧಾನ ಸಭೆಯಂತೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಅದು ರಾಧಾಮೋಹನ್ ದಾಸ್ ಅವರ ಒಂದು ಸಂಧಾನವನ್ನ ರೆಬಲ್ಸ್ ಟೀಮ್ ಸ್ಪೆಷಲಿ ಯತ್ನಾಳ್ ಅವರು ಎಷ್ಟರ ಮಟ್ಟಿಗೆ ಅದಕ್ಕೆ ಬೆಲೆ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಇಂದಿನ ಸಭೆಗೆ ಹಾಜರಾಗ್ಲಿಕ್ಕೆ ಯತ್ನಾಳ್ ನಕಾರ ಅಂತೆ. ಯತ್ನಾಳ್ ಮನವೊಲಿಕೆಗೆ ಹಿರಿಯ ನಾಯಕರು ಸರ್ಕಸ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಯತ್ನಾಳ್ಗೆ ಸಿಗುತ್ತಾ ಸ್ಥಾನ ಅಂತ. ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಅವರಿಗೆ ಸ್ಥಾನ ಕೊಟ್ಟಿರಲಿಲ್ಲ ಇದುವರೆಗೂ. ಅವ್ರಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ಲ. ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಜವಾಬ್ದಾರಿಯನ್ನ ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲ ಅಂದ್ರೆ ಸೈಲೆಂಟ್ ಆಗಲ್ಲ ಯತ್ನಾಳ್ ಅವರು. ಸೊ ಕೋರ್ ಕಮಿಟಿಯ ಜವಾಬ್ದಾರಿಯನ್ನ ಕೊಡಲಾಗುತ್ತೆ. ಅಂದ್ರೆ ಕೋರ್ ಕಮಿಟಿಲಿ ಮೆಂಬರ್ ಅಷ್ಟೇ. ರಾಜ್ಯ ಕೋರ್ ಕಮಿಟಿ ಪುನರ್ರಚನೆ ಆಗುತ್ತಾ? ಕೋರ್ ಕಮಿಟಿಯಲ್ಲಿ ಯತ್ನಾಳ್ಗೆ ಸ್ಥಾನವನ್ನ ನೀಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಕೆಲವನ್ನ ಕೈಬಿಟ್ಟು ಯತ್ನಾಳ್ ಮತ್ತು ಟೀಮ್ಗೆ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ. ಯತ್ನಾಳ್ ಅಂಡ್ ಟೀಮ್ಗೆ ಅನ್ನೋದಕ್ಕಿಂತ ಯತ್ನಾಳ್ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಉಳಿದಂಥವ್ರು ಯಾರು ಆ ಲೆವೆಲ್ಗೆ ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಏನೋ ಮಾತನಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಹಾಕೊಂಡು ನೋಡೋದಾದ್ರೆ ಆ ರೀತಿಯಾದಂಥ ವೆಯ್ಟೇಜ್ ಯಾರಿಗೂ ಇಲ್ಲ ಅನ್ನುವ ರೀತಿಯಲ್ಲೇ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಕೊಟ್ರೆ ಯತ್ನಾಳ್ ಅವರೊಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ ಕೋರ್ ಕಮಿಟಿ ಪುನರ್ರಚನೆ ಆದಂತ ಸಂದರ್ಭದಲ್ಲಿ. ದೆಹಲಿಯಿಂದ ವಾಪಸ್ ಆಗಿರುವಂತ ಯತ್ನಾಳ್ ಮಾತಿನ ದಾಟಿ ಹೇಗಿತ್ತು ಒಮ್ಮೆ ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಂತೀವಿ ನಾವು. ಅಂಜೆಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಿಲ್ಲ. ದಿಲ್ಲಿಯಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ. ಅದ್ರ ನೀವು ತಿಳ್ಕೋಬೇಕು. ಯಾರೂ ತರಾಟೆಗೆ ತೊಗೊಂಡಿಲ್ಲ. ನಮಗೆ ಎಲ್ಲರೂ ಸಹಭಾಗಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿವಿ. ಯಾರು ಸಂಧಾನ ಯಾರು ನೋಡಿ ಮಾಡೋದ್ರಿ? ಯಾರು ಮಾಡೋರು? ಅವ್ರ್ಯಾಕೆ ಸಂಧಾನ ಮಾಡ್ತಾರೆ ರೀ? ಅವ್ರು ಭಾಳ ಹೈ ಪವರ್ ಕಮಿಟಿ ಇದು. ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಾಕತ್ತಾರೆ. ಕೂಡಲಿ ನಾವು ಯಾರನ್ನೂ ಭೇಟಿಯಾಗಿಲ್ಲ. ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು. ಅವ್ರಿಗೆ ನಾ ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ ನಾವು ಭೇಟಿಯಾಗಿದ್ದೀವಿ, ರಕ್ಷಣಾ ಸಚಿವರನ್ನ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ. ಎಲ್ಲರ ಬಗ್ಗೆ ಬರೀತೀವಿ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್. ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ. ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು. ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾರ ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ನಾವು ಇನ್ನೂ 2ನೇ ಹಂತ 3ನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾಯಿದೆ. ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ವಕಫ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ದೀವಿ
ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನುವಂಥ ಮನಸ್ಥಿತಿ ಹೈಕಮಾಂಡ್ಗಿದ್ರೆ ಈ ಪಕ್ಷ ಹಿಂಗೆ ಮುಂದುವರಿತಾ ಇರುತ್ತೆ. ಯತ್ನಾಳ್ ಅವರ ಮಾತುಗಳಿದೆಯಲ್ಲ, ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಓಕೆ ನಾನಿನ್ ಬಹಿರಂಗವಾಗಿ ಮಾತನಾಡಲ್ಲ, ಪತ್ರ ಬರಿತೀನಿ ಅಂತ. ಆದ್ರೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅನ್ನುವ ಮುಖಾಂತರ ಹೈಕಮಾಂಡ್ಗೆ ಡೋಂಟ್ ಕೇರ್ ಸೊಪ್ಪೆ ಹಾಕ್ತಾ ಇಲ್ಲ. ಮತ್ತೇನ್ ಕತೆ ಬಿಜೆಪಿದು ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಬಹುಶಃ ಬಿಜೆಪಿ ಈ ಒಂದು ಬಣ ಬಡಿದಾಟ ಸದ್ಯಕ್ಕೆ ಮುಗಿಯೋದೇ ಇಲ್ಲ. ಚುನಾವಣೆವರೆಗೂ ಕೂಡ ಇದೇ ರೀತಿಯಾದಂತಹ ಏನು ಬೆಳವಣಿಗೆ, ನಾಟಕೀಯ ಬೆಳವಣಿಗೆಯನ್ನ ರಾಜ್ಯದ ಜನರು ನೋಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರು ಕೂಡ ಬಿಜೆಪಿ ಬಣ ಬಡಿದಾಟಕ್ಕೆ ಅಂತ್ಯ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಇಲ್ಲ ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಂಪೂರ್ಣವಾಗಿ ಹೈಕಮಾಂಡ್ಗೂ ಕೂಡ ಡೋಂಟ್ ಕೇರ್ ಅನ್ನೋ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇರುವಂತದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ತಮ್ಮ ನಾಯಕತ್ವದ ಶಕ್ತಿಯುತವನ್ನ ಇನ್ನೂ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಪೃಥ್ವಿರಾಜ್ ನೀವು ಗಮನಿಸಿರಬಹುದು, ಈಗಾಗಲೇ ದಾವಣಗೆರೆಯಲ್ಲಿ ಬಿಎಸ್ವೈ ಆಪ್ತ ಟೀಮ್ ಏನಿದೆ ಅವರು ಒಂದು ಸಮಾವೇಶವನ್ನು ಮಾಡಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ನಿರ್ಣಯವನ್ನು ಮಾಡುವಂತ ನಿಟ್ಟಿನಲ್ಲಿ ಡಿಸೆಂಬರ್ 11ನೇ ತಾರೀಕು ಸಭೆಯನ್ನೇ ಸೇರ್ತಾ ಇದ್ದಾರೆ. ಇದೀಗ ಕೌಂಟರ್ ಅಟ್ಯಾಕ್ ಆಗಿ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಕ್ಕು ಹೋರಾಟದ ಮುಖಾಂತರವಾಗಿ ದಾವಣಗೆರೆಯಲ್ಲೇ ಒಂದು ರೀತಿ ದೊಡ್ಡ ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕೌಂಟರ್ ಕೊಡುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತೆ ವಿಜೇಂದ್ರ ನಡುವಿನ ಈ ಒಂದು ನಾಯಕತ್ವದ ಪೈಪೋಟಿ ಇನ್ನೂ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ತಾರಕಕ್ಕೇರುವಂತ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಈಗ ಎರಡೂ ಬಣಗಳ ವಿಚಾರದಲ್ಲೂ ಕೂಡ ಒಂದು ಸೂಕ್ತವಂತ ನಿರ್ಧಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಕಾರಣ ಏನು ಅಂತಂದ್ರೆ ವಿಧಾನಸಭಾ ಚುನಾವಣೆ ಇನ್ನು 3 ವರ್ಷಗಳ ಕಾಲ ಇದೆ. ಇಂತಹ ಸಂದರ್ಭದಲ್ಲಿ ಯಾರ ವಿರುದ್ಧ ಆದ್ರೂ ಕೂಡ ಕ್ರಮವನ್ನು ಕೈಗೊಂಡ್ರು ಕೂಡ ಅದೆಲ್ಲ ಒಂದ್ ಕಡೆ ಪಾರ್ಟಿಗೆ ಹಿನ್ನಡೆ ಆಗುತ್ತೆ, ಮತ್ತೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಆಲೋಚನೆ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸೋದ್ರ ಮುಖಾಂತರವಾಗಿ ಸಂಧಾನ ಸಭೆ ಮಾಡುವಂತ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ರಾಜ್ಯದ ಬಿಜೆಪಿ ನಾಯಕರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ಮತ್ತೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಕೆಲ ರಾಜ್ಯದ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಒಂದು ಸಲಹೆಯ ಆಧಾರದ ಮೇಲೆ ಈಗ ಎಲ್ಲ ಒಂದ್ ಕಡೆ ಯತ್ನಾಳ್ ಮತ್ತೆ ವಿಜೇಂದ್ರ ಅವರನ್ನ ಒಟ್ಟಿಗೆ ಕೂರಿಸೋದ್ರ ಮುಖಾಂತರವಾಗಿ ಒಬ್ರಿಗೊಬ್ರು ಕೂರಿಸಿ ಮಾತುಕತೆ ನಡೆಸುವಂತದ್ದು. ಕೃಷ್ಣ, ಯತ್ನಾಳ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು. ಅರುಣ್ ಸಿಂಗ್ ಅವರು ಹಾಗೆ ರಾಧಾಮೋಹನ್ ದಾಸ್ ಅವ್ರ ಬಗ್ಗೆನೂ ಕೂಡ ಅವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾರ್ಯಾರೋ ಬಂಟರನ್ನ, ಚೇಲಗಳನ್ನ ಕಳಿಸೋದಲ್ಲ, ಪಕ್ಷದ ಹಿರಿಯ ನಾಯಕರನ್ನ, ಒಂದು ಹಿಂದುತ್ವವಾದಿಗಳನ್ನ, ರಾಷ್ಟ್ರೀಯವಾದಿಗಳನ್ನ ಕಳಿಸಿ ನೋಡ ಅದೇನ್ ಸಂಧಾನ ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಒಂದು ಸವಾಲನ್ನ ಹಾಕಿದ್ರು. ಇದಕ್ಕೆ ಮೋಸ್ಟ್ ಪ್ರಾಬಲಿ ಅಮಿತ್ ಶಾ ಎಂಟ್ರಿ ಆಗಿ ಇವರಿಬ್ಬರನ್ನ ಕೂರಿಸ್ಬಿಟ್ಟು ಒಂದು ಸಭೆಯನ್ನ ಮಾಡಿ ಸಂಧಾನ ಮಾಡದೆ ಹೋದ್ರೆ ಇದಕ್ಕೆ ಇತಿಶ್ರೀ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯತ್ನಾಳ್ ಅವರ ನಡೆನುಡಿ ನೋಡ್ತಾ ಇದ್ದಾರೆ. ಪೃಥ್ವಿರಾಜ್, ಈಗಾಗಲೇ ಅಮಿತ್ ಶಾ ಕೂಡ ಎಲ್ಲ ಒಂದ್ ಕಡೆ ರಾಜ್ಯದ ಬಿಜೆಪಿ ಬಣ ಬಡಿದಾಟಕ್ಕೆ ಪ್ರವೇಶವನ್ನ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಆಂತರಿಕ ಜಗಳಿಂದ ಪಾರ್ಟಿ ಹೀನಾಯ ಸೋಲಾಯಿತು ಅನ್ನೋ ಒಂದು ಏನು ವಿಚಾರ ಅವರಿಗೆ ಬಹಳ ನೋವಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಆಗಿರ್ಬೋದು ರಾಜ್ಯ ಬಿಜೆಪಿಯ ಬಣ ಬಡಿದಾಟ ವಿಚಾರವಾಗಿ ಆಸಕ್ತಿಯನ್ನ ತೋರಿಲ್ಲ. ಬದಲಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JB ನಡ್ಡಾ ಮಾತ್ರ ಇದ್ರ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸಿರುವಂತದ್ದು ಮತ್ತೆ ಬಂಡಾಯವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರು ಎರಡೂ ಬಣದ ನಾಯಕರುಗಳ ಜೊತೆಗೂ ಕೂಡ ಮಾತುಕತೆ ನಡೆಸಿರುವಂತದ್ದು. ಇವತ್ತು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಒಂದಷ್ಟು ಸರಣಿ ಸಭೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಚರ್ಚೆ ಕೂಡ ಮಾಡಲಿದ್ದಾರೆ. ಅದ್ರ ಜೊತೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರ ವಿಚಾರವಾಗೂ ಕೂಡ ಬಹಳಷ್ಟು ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಅಂತಿಮ ನಿರ್ಧಾರವನ್ನ ಈಗಾಗಲೇ ಹೈಕಮಾಂಡ್ ಹಂತಕ್ಕೂ ಕೂಡ ಈ ಒಂದು ವಿಚಾರ ತಲುಪಿದೆ. ಆದ್ರೆ ಮುಂದೆ ಏನ್ ಮಾಡ್ತಾರೆ ಅಂತದ್ದು ಅಂದ್ರೆ ವಿಜೇಂದ್ರ ಮತ್ತೆ ಯತ್ನಾಳ್ ಅವರನ್ನ ಕೂರಿಸಿಕೊಂಡು ಒಟ್ಟಿಗೆ ಕೂರಿಸೋದ್ರ ಮುಖಾಂತರವಾಗಿ ಒಂದು ಅವರಿಬ್ಬರನ್ನ ಸಮಾಧಾನ ಮಾಡಿದ್ರೆ ಹೇಗೆ ಅನ್ನೋ ಒಂದು ಆಲೋಚನೆ ಕೂಡ ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರವಾಲ್ಗೆ ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಆ ಅಭಿಪ್ರಾಯದ ಆಧಾರದ ಮೇಲೆ ಇಬ್ಬರು ನಾಯಕರನ್ನ ಒಂದ್ ರೀತಿ ಒಟ್ಟಿಗೆ ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಯತ್ನಾಳ್ ಅವರು ಯಾವ ರೀತಿಯಾಗಿ ಇದಕ್ಕೆ ಒಪ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಮನಸ್ಥಿತಿಯನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಿಳಿದಿದ್ದಾರೆ. ಯಾಕಂದ್ರೆ ನಾನು ಏನೇನು ಈಗಾಗಲೇ ಯತ್ನಾಳ್ ಅವರು ಕೂಡ ಬಹಳಷ್ಟು ಆಕ್ರೋಶವನ್ನು ಕೂಡ ಹೈಕಮಾಂಡ್ ವಿರುದ್ಧವಾಗಿ ಹೊರಹಾಕಿರುವಂತದ್ದು. ಯಾಕಂದ್ರೆ ಇದೇ ರಾಧಾಮೋಹನ್ ಅಗರ್ವಾಲ್ ಅವರು ಇಲ್ಲೊಂದ್ ಕಡೆ ಯಡಿಯೂರಪ್ಪನವರ ಜೊತೆ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ಬಳಿ ಅವರ ವಿರುದ್ಧವಾದಂತಹ ಸಾಕಷ್ಟು ದಾಖಲೆಗಳಿದೆ, ಅದನ್ನ ಬಹಿರಂಗಪಡಿಸಬೇಕು. ಆದ್ರೆ ಸೂಕ್ತವಾದಂತಹ ವ್ಯಕ್ತಿ ಇಲ್ಲ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ನೋಡ್ಬೇಕಾಗುತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಡ್ಕೊಳ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಈ ಒಂದು ಬಿಜೆಪಿಯ ಬಣದ ಬಡಿದಾಟ ಸದ್ಯಕ್ಕಂತೂ ಯಾವುದೇ ಕಾರಣ ಕೂಡ ರಾಧಾ ಮೋಹನ್ ದಾಸ್ ಅಗರವಾಲ್ ಇಂದನೂ ಕೂಡ ಆಗೋದಿಲ್ಲ. ಆದ್ರೆ ಅಮಿತ್ ಶಾ ಅವರು ಮುಂದಿನ ದಿನಗಳಲ್ಲಿ ಮತ್ತೆ BL ಸಂತೋಷ್ ಅವರು ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಇದು ನಿಲ್ಲುತ್ತೆ ಅನ್ನೋದ್ರಿಗೂ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಪೃಥ್ವಿರಾಜ್.